ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಹಳ್ಳಿ ಹೈದ ಅಲ್ಲಿ ಒಂದು ಕನ್ನಡ ಚಾನಲ್. ಫ್ರೆಂಡ್ಸ್, ನಮ್ಮ ಹಳ್ಳಿ ಹೈದ ಅಲ್ಲಿ ಒಂದು ಕನ್ನಡ ಚಾನಲ್ ಎಲ್ಲರೂ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಅರಣ್ಯ ಇಲಾಖೆಯಲ್ಲಿ ಹೊಸ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ 10ನೇ ತರಗತಿ ಮತ್ತು 12ನೇ ತರಗತಿ ಪಾಸಾದವರಿಗೆ ಸುಮಾರು 5,000ಕ್ಕಿಂತ ಹೆಚ್ಚಿಗೆ ಇಲ್ಲಿ ಹುದ್ದೆಗಳು ಖಾಲಿವೆ. ಈ ಹುದ್ದೆಗಳು ಎಲ್ಲಿ ಖಾಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು, ಎಜುಕೇಷನ್ ಏನಾಗಬೇಕು, ಸ್ಯಾಲ್ರಿ ಯಾವ ರೀತಿ ಇರುತ್ತೆ, ಅಪ್ಲೈ ಮಾಡೋದು ಹೇಗೆ ನಿಮಗೆ ಅಂತ ಈ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತಗೊಂಡು, ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕಾನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ. ಹಾಗೂ CSC ಬಗ್ಗೆ, ಜಾಬ್ ಬಗ್ಗೆ, ಸರ್ಕಾರದ ಮಾಹಿತಿಗಳು ದೊರೆತಿದೆ. ಓಕೆ ಫ್ರೆಂಡ್ಸ್, ನೇರವಾಗಿ ನಮ್ಮ ಕಂಪ್ಯೂಟರ್ ಸ್ಕ್ರೀನ್ ತಗೋಣ, ಅಲ್ಲಿ ಮಾಹಿತಿ ನೋಡೋಣ. ನೋಟಿಫಿಕೇಶನ್ ಮಾಹಿತಿ ರೀತಿ ಕೊಟ್ಟಿದ್ದಾರೆ. ಅರಣ್ಯ ಇಲಾಖೆ ನೇಮಕಾತಿ ಪೋರ್ಟಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿರ್ತಕ್ಕಂಥ ನೇಮಕಾತಿ ಆಗಿವೆ, ಇಲ್ಲಿ ಎಷ್ಟು ಹುದ್ದೆಗಳು ಖಾಲಿವೆ ಹೀಗೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ನೋಡೋಣ. ಇಲ್ಲಿರ್ತಕ್ಕಂಥ ಮಾಹಿತಿ ಹೇಗಿರುತ್ತದೆ. ಇಲ್ಲಿ ಪ್ರಸ್ತುತ ಖಾಲಿ ಹುದ್ದೆ ಅಂತ ಕೊಟ್ಟಿದ್ದಾರೆ. ಅರಣ್ಯ ಇಲಾಖೆಯ ಇಲ್ಲಿ ಎಷ್ಟು ಹುದ್ದೆಗಳು ಖಾಲಿವೆ ಹೇಗೆ ಅಂತ ಇದು ಆಫೀಸಿಯಲ್ ವೆಬ್ಸೈಟ್ ಆಗಿದೆ. ಎಷ್ಟು ಯಾವ ಏರಿಯಾದಲ್ಲಿ ಎಷ್ಟು ಹುದ್ದೆ ಖಾಲಿವೆ ಅಂತ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಇದನ್ನು ಆಮೇಲೆ ನೋಡೋಣ. ಇವು ಮೊದಲು ಮಾಹಿತಿ ನೋಡೋಣ ಇನ್ನೂ ಬಂದಿದೆ ಅಂತ. ಮಾಹಿತಿ ಕೊಟ್ಟು ಹಿಮಾಚಲ ಪ್ರದೇಶದಲ್ಲಿರ್ತಕ್ಕಂಥ ಅರಣ್ಯ ಇಲಾಖೆ ನೇಮಕಾತಿ ಆಗಿರುತ್ತದೆ. ಇಲ್ಲಿ ಅರಣ್ಯ ಇಲಾಖೆ ನೇಮಕಾತಿ ಹಿಮಾಚಲ ಪ್ರದೇಶ ಅಂತ ಕೊಟ್ಟಿದ್ದಾರೆ. ಉದ್ಯೋಗ ಪ್ರಕಾರ ಸರ್ಕಾರಿ ಉದ್ಯೋಗ ಆಗಿರುತ್ತದೆ. ಇಲ್ಲಿ ಒಟ್ಟು ಹುದ್ದೆಗಳು ಬಂದ್ಬಿಟ್ಟು 2,061 ಖಾಲಿ ಹುದ್ದೆಗಳಿವೆ. ಉದ್ಯೋಗ ಸ್ಥಳ ಹಿಮಾಚಲ ಪ್ರದೇಶ ಆಗಿರುತ್ತದೆ. ಹುದ್ದೆಗಳ ಹೆಸರು ವನಮಿತ್ರ ಅಂತ ಕೊಟ್ಟಿದ್ದಾರೆ. ಅಂದರೆ ವನಮಿತ್ರ ಹುದ್ದೆಗಳ ಹೆಸರಾಗಿರುತ್ತವೆ. ಇದು ಆಫೀಸಿಯಲ್ ವೆಬ್ಸೈಟ್ ಆಗಿರುತ್ತೆ. ಇಲ್ಲಿರ್ತಕ್ಕಂಥ ನೇಮಕಾತಿ ಆಗಿದೆ, ನೀವು ನೋಡ್ಕೋಬೋದು. ಹಾಗೆ ಇಲ್ಲಿ ನೆಕ್ಸ್ಟ್ ಬಂದರೆ ಅರ್ಜಿ ಸಲ್ಲಿಸುವುದು ಅಪ್ಲೈ ಮೂಲಕ ಆಗಿರ್ತದೆ. ಕೊನೆಯ ದಿನಾಂಕ 30/12/2023 ಇರುತ್ತದೆ. ಅಷ್ಟು ಅರ್ಜಿಯನ್ನು ಸಲ್ಲಿಸಬೇಕು. ಇಲ್ಲಿ ಹುದ್ದೆಗಳು ಕೊಟ್ಟಿದ್ದಾರೆ. ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟು ಹುದ್ದೆ ಖಾಲಿ ಅಂತ ಕೊಟ್ಟಿದ್ದಾರೆ. ಬಿಸಲಾಪುರದಲ್ಲಿ 124, ಚಂಬಾದಲ್ಲಿ 198, ಧರ್ಮಶಾಲಾ 209, ಹರ್ಮೀಪುರದಲ್ಲಿ 194, ಕುಲದಲ್ಲಿ 140, ಮಂಡಿ 309, ಹೋಳದಲ್ಲಿ 216, ರಾಂಪುರದಲ್ಲಿ 164, ಶಿಮ್ಲಾದಲ್ಲಿ 240, ಸೊಲೂನ್ನಲ್ಲಿ 108, VL ಉತ್ತರ ಧರ್ಮಶಾಲಾ 30, ದಕ್ಷಿಣ ಶಿಮ್ಲಾದಲ್ಲಿ 77, ವಂಶಿಯಲ್ಲಿ 57 ರೀತಿ 2,000ಕ್ಕಿಂತ ಹೆಚ್ಚಿಗೆ ಹುದ್ದೆಗಳು ಖಾಲಿ ಅಂತ ಕೊಟ್ಟಿದ್ದಾರೆ. ಇನ್ನು ಈ ಹುದ್ದೆಗೆ ಬಂದುಬಿಟ್ಟು 10ನೇ ತರಗತಿ ಮತ್ತು 12ನೇ ತರಗತಿ ಪಾಸರು ಅಪ್ಲೈ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಕೆಳಗಡೆ ವಯೋಮಿತಿ ಕೂಡ ಕೊಟ್ಟಿದ್ದಾರೆ. ವಯೋಮಿತಿ ಎಷ್ಟಾಗಿರಬೇಕು ಅಂದರೆ ಕನಿಷ್ಠ 18 ವರ್ಷ ಆಗಿರಬೇಕು ಅಂತ ಕೊಟ್ಟಿದ್ದಾರೆ. ಕನಿಷ್ಠ 18 ವರ್ಷ ಆಗಿರಬೇಕು. ಗರಿಷ್ಠ 25 ವರ್ಷ ಒಳಗಿದ್ದವರು ಈ ಹುದ್ದೆ ಅಪ್ಲೈ ಮಾಡಬೇಕು. ಸ್ಯಾಲ್ರಿ ಬಂದುಬಿಟ್ಟು 10,000 ಪ್ಯಾಕೇಜ್ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಪ್ರತಿ ತಿಂಗಳು 10,000 ರೂಪಾಯಿ ಫಾರ್ಮ್ ಸ್ಯಾಲ್ರಿ ಅಂತ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಆಯ್ಕೆ ವಿಧಾನ ಕೊಟ್ಟಿದ್ದಾರೆ. ಆಯ್ಕೆ ವಿಧಾನ ಈ ರೀತಿಯಾಗಿರುತ್ತದೆ. ಮೊದಲನೇದಾಗಿ ದೈಹಿಕ ದಕ್ಷತೆ ಪರೀಕ್ಷೆ ಇರುತ್ತದೆ. ಆಮೇಲೆ ಸಂದರ್ಶನ ಮೂಲಕ ಆಯ್ಕೆ ಮಾಡ್ತಾರೆ. ಆಮೇಲೆ ಅರ್ಜಿ ಸಲ್ಲಿಸೋದು ಅಪ್ಲೈ ಮೂಲಕ ಆಗಿರೋದ್ರಿಂದ ಈ ವೆಬ್ಸೈಟ್ಗೆ ಹೋಗಿ ನೀವು PDF ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಅದರ ಅವಶ್ಯಕತೆ ಇಲ್ಲ. ನಮ್ಮ ವಿಡಿಯೋ ಕಡೆ ಲಿಂಕಲ್ಲಿ ಅಥವಾ ವಾಟ್ಸಪ್ ಗ್ರೂಪಲ್ಲಿ PDF ಫೈಲ್ ಶೇರ್ ಮಾಡಿರ್ತೀನಿ. ನೀವು ಅಲ್ಲಿಂದ ನೇರವಾಗಿ ಡೌನ್ಲೋಡ್ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗೆ ನೆಕ್ಸ್ಟ್ ಕೆಳಗಡೆ ಬಂದರೆ ವಿಳಾಸ ಕೊಟ್ಟಿದ್ದಾರೆ. ಅದು ಅಧಿಸೂಚನೆಯಲ್ಲಿ ಕೊಟ್ಟಿರ್ತಕ್ಕಂಥ ವಿಳಾಸ ಆಗಿರುತ್ತೆ. ನೋಡ್ಕೊಂಡು ಅಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಇಲ್ಲಿ ಪ್ರಮುಖ ಸೂಚನೆ ಕೊಟ್ಟಿದ್ದಾರೆ. ಲಾಸ್ಟ್ ಡೇಟ್ ಬಂದುಬಿಟ್ಟು 30/11/2023 30/12/2023 ಐತೆ. ಇಷ್ಟು ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ. ನೋಟಿಫಿಕೇಶನ್ ಇದು ಆಪ್ಷನ್ ಅಂತ ನೋಟಿಫಿಕೇಶನ್ ಆಗಿರುತ್ತದೆ. ಇದು ಸುಮಾರು 15 ಪೇಜ್ PDF ಇದೆ. ಇದನ್ನು ಎಲ್ಲ ವಿಡಿಯೋಗಳ ಲಿಂಕಲ್ಲಿ ಕೂಡ ಕೊಟ್ಟಿರ್ತೀನಿ. ಒಂದ್ಸರಿ ನೀವು ಚೆಕ್ಔಟ್ ಮಾಡ್ಕೋಬೋದು. ಡೀಟೇಲ್ಸ್ ಆಗಲಿ ಎಲ್ಲ ಹುದ್ದೆಗಳ ಹೆಸರು ಮಾಹಿತಿ ಎಲ್ಲ ಕ್ಲಿಯರ್ ಕೊಟ್ಟಿದ್ದಾರೆ. ಒಂದ್ಸರಿ ಓದ್ಕೊಂಡು ಆಮೇಲೆ ಅಪ್ಲೈ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಓದ್ಕೋಬೇಕಾಗುತ್ತೆ. ಇಲ್ಲಿ ಎಜುಕೇಷನ್ ಬಗ್ಗೆ, ಏಜ್ ಬಗ್ಗೆ, ಫಿಸಿಕಲ್ ಸ್ಟ್ಯಾಂಡರ್ಡ್ ಕೊಟ್ಟಿದ್ದಾರೆ. ಅಂದರೆ ಹೈಟು 160 ಸೆಂಟಿಮೀಟರ್ ಬೇಕಂತ ಕೊಟ್ಟಿದ್ದಾರೆ. ಹೈಟು ಚೆಸ್ಟ್ ಬಂದ್ಬಿಟ್ಟು 79 ಇರಬೇಕಂತ ಕೊಟ್ಟಿದ್ದಾರೆ. ವುಮೆನ್ಗೆ ಹೈಟು 150 ಸೆಂಟಿಮೀಟರ್ ಇರಬೇಕು. ಹಾಗೆ ಚೆಸ್ಟ್ ಬಂದ್ಬಿಟ್ಟು 74 ಇಂಚ್ 17 ಕೊಟ್ಟಿದ್ದಾರೆ. ಫಿಸಿಕಲ್ ಸ್ಟ್ಯಾಂಡರ್ಡ್ ಕೊಟ್ಟಿದ್ದಾರೆ. ಇಲ್ಲಿ ಮೇನ್ ಬಂದ್ಬಿಟ್ಟು 500 ಮೀಟರ್ ರನ್ನಿಂಗ್ ಇರುತ್ತೆ. ವುಮೆನ್ಗೆ 1500 ಮೀಟರ್ ರನ್ನಿಂಗ್ ಇರುತ್ತೆ. ಇದು 30 ನಿಮಿಷ, ಇದು 10 ನಿಮಿಷದಲ್ಲಿ ಇರ್ತದೆ. ಆಮೇಲೆ ಇಲ್ಲಿ ನೋಟಿಫಿಕೇಶನ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಬಗ್ಗೆ ಏಜ್ ಪ್ರೂಫು, ಎಜುಕೇಷನ್ ಪ್ರೂಫು, ರೆಸಿಡೆನ್ಸಿ ಪ್ರೂಫ್ ಬೇಕಂತ ಕೊಟ್ಟಿದ್ದಾರೆ. ಆಮೇಲೆ ಸೆಲೆಕ್ಷನ್ ಮತ್ತು ಎಂಗೇಜ್ಮೆಂಟ್ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಎಲ್ಲವನ್ನೂ ಓದ್ಕೊಳ್ಳಿ ಸರಿಯಾಗಿ. ಲಾಸ್ಟಿಗೆ ಬಂದರೆ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ. ಆ ಅಪ್ಲಿಕೇಶನ್ ಫಾರ್ಮ್ನ ಪ್ರಿಂಟೌಟ್ ತೊಗೋಬೇಕಾಗುತ್ತೆ. ಪ್ರಿಂಟೌಟ್ ತೊಗೊಂಡು ಫಿಲ್ಅಪ್ ಮಾಡಿ ಅರ್ಜಿಯನ್ನು ಪೋಸ್ಟ್ ಮಾಡಿ ಕಳಿಸ್ಬೇಕಾಗುತ್ತೆ. ಇಲ್ಲಿ ಪೋಸ್ಟ್ ನೇಮ್ ಆಫ್ ಸರ್ಕಲ್ಲು, ನಂಬರ್ ಆಫ್ ಬೀಟ್ಸ್ ಕೊಟ್ಟಿದ್ದಾರೆ. ಯಾವ ಬೀಟ್ದಲ್ಲಿ ಎಷ್ಟು ಹುದ್ದೆ ಖಾಲಿ ಅಂತ ಕೊಟ್ಟಿದ್ದಾರೆ. ಸರಿಯಾಗಿ ಓದ್ಕೊಳ್ಳೋದನ್ನು. ಟೋಟಲಾಗಿ 2,601 ಹುದ್ದೆ ಖಾಲಿ ಅಂತ ಕೊಟ್ಟಿದ್ದಾರೆ. ಇದು ಅಪ್ಲಿಕೇಶನ್ ಫಾರ್ಮ್ ಆಗಿದೆ. ಅಪ್ಲಿಕೇಶನ್ ಫಾರ್ಮ್ದೆ ಎಂಗೇಜ್ಮೆಂಟ್ ವನಮಿತ್ರ ಅಂತ ಕೊಟ್ಟಿದ್ದಾರೆ. ನೇಮು, ಫಾದರ್ ನೇಮು, ಪ್ರೆಸೆಂಟ್ ಅಡ್ರೆಸ್ಸು, ಡೇಟ್ ಆಫ್ ಬರ್ತು, ಪಾಸ್ಪೋರ್ಟ್ ಸೈಜ್ ಫೋಟೋ, ಆಮೇಲೆ ಪರ್ಸೆಂಟೇಜ್ ಮಾರ್ಕ್ಸ್ ಸೆಟ್ಟು, ಕ್ಯಾಟಗರಿ, ಆಮೇಲೆ ವೆದರ್ ಬಿಲಾಂಗ್ EWS BPL ಯಾವುದು ಕೇಳಿದ್ದಾರೆ. ಆಮೇಲೆ ವೆದರ್ ಹೋಲ್ಡರ್ NCC ಇದು ಕೇಳಿದ್ದಾರೆ. ಅಟ್ಯಾಚಡ್ ಸೆಲ್ಫ್ ಅಟೆಸ್ಟೆಡ್ ಫೋಟೋ, ವೆದರ್ ಕ್ಯಾಂಡಿಡೇಟ್ ಕೇಳಿದ್ದಾರೆ.
ಸ್ವಲ್ಪ ಫೋಟೋನು ಫಿಲ್ಅಪ್ ಮಾಡಿ ಆಮೇಲೆ ವೆದರ್ ಕ್ಯಾಂಡಿಡೇಟ್ ಸಿಂಗಲ್ ಡಾಟರ್ ಆಪ್ಷನ್ ಕೇಳಿದ್ದಾರೆ. ಇಲ್ಲಿ ಪ್ಲೇಸು ಸೈನು ಹಾಕಿ ಈ ಅರ್ಜಿಯನ್ನು ಪೋಸ್ಟ್ ಮೂಲಕ ಕಳಿಸ್ಬೇಕಾಗತ್ತೆ. ಇಲ್ಲಿ ಡೀಟೇಲ್ಸ್ ಆಗಿ ಮತ್ತು ಕೆಳಗಡೆ ಕೆಲವು ಫಾರ್ಮ್ ಕೊಟ್ಟಿದ್ದಾರೆ, ಸರಿಯಾಗಿ ಓದ್ಕೊಂಡು ಅದನ್ನ ಅರ್ಜಿಯನ್ನು ಸಲ್ಲಿಸಬಹುದು ಆನ್ಲೈನ್ ಮೂಲಕ ಅಪ್ಲೈ ಮೂಲಕ. ಫ್ರೆಂಡ್ಸ್, ಈ PDF ಲಿಂಕನ್ನು ವಿಡಿಯೋ ಕೆಳಗಡೆ ಕೊಟ್ಟಿದ್ದೀನಿ. ಇದು ಆಕ್ಚುಲಿ ವೆಬ್ಸೈಟ್ ಇಲ್ಲಿ ಒಂದ್ಸಾರಿ ಚೆಕ್ ಮಾಡಿ. ಅರಣ್ಯ ರಕ್ಷಕರ ನೇಮಕಾತಿ 7/11/2020 ಅಂತ ಕೊಟ್ಟಿದ್ದಾರೆ. ಕೀ ಆನ್ಸರ್ ಕೂಡ ಇದೆ ಇಲ್ಲಿ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ. ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಇಲ್ಲಿ PDF ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಬಿಸ್ಲಾಪುರ ಅಂತ ಕೊಟ್ಟಿದ್ದಾರೆ, ಫಾರೆಸ್ಟ್ ಗಾರ್ಡ್ ಕೊಟ್ಟಿದ್ದಾರೆ 19/8/2020 ಇಲ್ಲಿ ಎಲ್ಲ ಲಿಂಕ್ ಅದು PDF ಇದೆ. ನೀವು ಯಾವುದು ಅಪ್ಲೈ ಮಾಡಿದ್ರೆ ಸರಿಯಾಗಿ ನೋಡಿಕೊಂಡು ಪ್ರಿಂಟೌಟ್ ತಗೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಓಕೆ ಫ್ರೆಂಡ್ಸ್, ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.